ಸಮಸ್ತ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇರತಕ್ಕಂತಹ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳ ವತಿಯಿಂದ ರೈತರು ಮತ್ತು ಸಾರ್ವಜನಿಕರಿಗೆ ಕ್ಷಮೆ ಇರಲಿ ಅಂತ ಕೋರ್ತಾ ಇದ್ದೀವಿ. ಕಾರಣ ಇಷ್ಟೇ, ತಾವೆಲ್ಲ ನೋಡ್ತಾ ಇದ್ದೀರಿ ಗ್ರಾಮ ಆಡಳಿತಾಧಿಕಾರಿಗಳು ಎಷ್ಟು ಒತ್ತಡದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ತಮ್ಮ ಮಾಧ್ಯಮದಲ್ಲಿ ಕೂಡ ನಮ್ಮ ಇಲಾಖೆ ಎಷ್ಟೋ ಜನ ಕಂದಾಯ ಇಲಾಖೆಗೆ ಇರತಕ್ಕಂಥ ಅಧಿಕಾರಿ ನೌಕರರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕಾರಣ ಒತ್ತಡದ ಕೆಲಸ. ಈಗಿರ್ತಕ್ಕಂಥ ಸಾಕಷ್ಟು ಸೌಲಭ್ಯಗಳು, ಅದರಲ್ಲಿ ತಮಗೆ ಗೊತ್ತಿರತಕ್ಕಂತಹ ಒಂದು 59 ಕಾರ್ಯಗಳನ್ನು ಇವತ್ತು ನಾವು ಸಕಾಲದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಅವೆಲ್ಲವೂ 7 ದಿನದೊಳಗೆ 15 ದಿನದೊಳಗೆ ಕಡತಗಳು ವಿಲೇವಾರಿ ಆಗಬೇಕು ಅಂತಕ್ಕಂಥ ಒಂದು ಸರ್ಕಾರ ಆದೇಶ. ಎಲ್ಲ ಆದೇಶಗಳನ್ನು ಕೂಡ ನಾವು ಇವತ್ತು ಚಾಚು ತಪ್ಪದ ಕೆಲಸ ಮಾಡ್ತಿದ್ದೀವಿ. ಆದರೂ ಕೂಡ ಸರ್ಕಾರ ನಮ್ಮ ಮೇಲೆ ರಜೆದಿಂದಲೇ ಕೆಲಸ ಮಾಡಬೇಕು. ಜೊತೆಗೆ ರಾತ್ರಿ 8, 9, 10 ಗಂಟೆ ಆದರೂ ಕೂಡ ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಇವತ್ತಿನ ಸರ್ಕಾರದ ಒತ್ತಡ ಆಗಿರ್ತಕ್ಕಂತಹ ಕೆಲಸ ಕಾರ್ಯಗಳಿದ್ದಾವೆ. ತಾವೆಲ್ಲ ಗಮನಿಸಿದಿರಿ. ನಾನು ಮೊಟ್ಟ ಮೊದಲಾಗಿ ಮತ್ತೊಮ್ಮೆ ಸಾರ್ವಜನಿಕರಾಗಲಿ ರೈತರಾಗಲಿ ಅವರಲ್ಲಿ ಬೇಡ್ಕೊಂಡಿಷ್ಟೇ, ನಾವು ಕೂಡ ರೈತರ ಮಕ್ಕಳು. ನಮ್ಮ ಉದ್ದೇಶ ರೈತರಿಗೆ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಕು ಅಂತದಿಲ್ಲ. ಉದ್ದೇಶ ಇಷ್ಟೇ, ಇವತ್ತು ನೀವೇನು ಸರ್ಕಾರದಿಂದ ನಮಗೆ ಒತ್ತಡ ಹೇರಿ ಗ್ರಾಮ ಆಡಳಿತಾಧಿಕಾರಿಗಳು ಇದೇ ರೀತಿ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಏನು ತಾಂತ್ರಿಕ ಕೆಲಸಗಳನ್ನು ನಮ್ಮ ಮೇಲೆ ಹಾಕ್ತಾಯಿದ್ದೀರಿ. ನಾವು ಗ್ರಾಮ ಆಡಳಿತಾಧಿಕಾರಿಗಳು ತಾಂತ್ರಿಕ ಹುದ್ದೆಯಲ್ಲಿಲ್ಲ. ತಮಗೆ ಗೊತ್ತಿರೋ ಹಾಗೆ ಇವತ್ತು ನಾವು PUC ಡಿಗ್ರಿ ಮಾಡಿಕೊಂಡು ಈ ಒಂದು ಹುದ್ದೆಯನ್ನು ತೆಗೆದುಕೊಂಡ್ಬಿಟ್ಟು ನಾವು ಕೆಲಸವನ್ನು ಮಾಡ್ತಾಯಿದ್ದೀವಿ. ನಮ್ಮ ಮೇಲೆ ಇವತ್ತು ಸಾಕಷ್ಟು ತಾಂತ್ರಿಕ ಕೆಲಸಗಳನ್ನು ಹೇರ್ತಾ ಇದ್ದಾರೆ. ಪ್ರತಿಯೊಂದು ಕೆಲಸಗಳನ್ನು ಮೊಬೈಲಲ್ಲಿ ಮತ್ತು ಕಂಪ್ಯೂಟರಲ್ಲಿ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಸರ್ಕಾರಕ್ಕೆ ನಮ್ಮ ಮನವಿ ಇಷ್ಟೇ, ಮೂಲಭೂತ ಏನು ಬೇಡಿಕೆ ಇದಾವಲ್ಲ ಆ ಬೇಡಿಕೆ ಈಡೇರಿಸಿ. ಇವತ್ತು ಗ್ರಾಮೀಣ ಭಾಗದಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತಂದರೆ ಗ್ರಾಮೀಣ ಭಾಗದಲ್ಲಿ ನಮಗೆ ಕಚೇರಿ ಇಲ್ಲ. ಆ ಕಚೇರಿಗೆ ಸಂಬಂಧಪಟ್ಟಂತೆ ಕುರ್ಚಿ ಟೇಬಲ್ ಇಲ್ಲ. ಕಡತ ಪ್ರತಿಯೊಂದು ಕಾಗದ ಪತ್ರಗಳನ್ನು ನಾವು ಎತ್ತಿಡ್ತೀವಿ, ಭದ್ರವಾಗಿಡ್ತೀವಿ ಅನ್ನೋದಕ್ಕೆ ನಮಗೆ ಬ್ಯೂರೋ ವ್ಯವಸ್ಥೆ ಇಲ್ಲ. ಸಂಬಂಧಪಟ್ಟಂತೆ ಎಲ್ಲ ಕೆಲಸಗಳನ್ನು ನಾವು ಮೊಬೈಲ್ ಆ್ಯಪಲ್ಲಿ ಮಾಡ್ತೀವಿ ಅಂತಂದರೆ ನಮಗೆ ಸರಿಯಾದ ರೀತಿ ಲ್ಯಾಪ್ಟಾಪ್ ಇರ್ಬೋದು, ಒಂದು ಕಂಪ್ಯೂಟರ್ ಇರ್ಬೋದು, ಅಥವಾ ಒಂದು ಎಲ್ಲ ರೀತಿ ಒಳಗೊಂಡಿರ್ತಕ್ಕ ಒಂದು ಮೊಬೈಲ್ ವ್ಯವಸ್ಥೆ ಕೂಡ ಇಲ್ಲ. ಇವತ್ತು ತಾವು ಕೂಡ ನೋಡಿದಿರಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಇರ್ತಕ್ಕಂತಹ ಸಹೋದರಿಯರು, ಅಂಗನವಾಡಿ ಕಾರ್ಯಕರ್ತೆಯರು ಅವರ ಬೇಡಿಕೆಯನ್ನು ಬೀದಿಗಿಳಿದು ಈಡೇರಿಸ್ಕೊಂಡಿದ್ದಾರೆ. ಅವರಿಗೆ ಸುಸಜ್ಜಿತವಾಗಿರ್ತಕ್ಕಂತಹ ಮೊಬೈಲನ್ನು, ಲ್ಯಾಪ್ಟಾಪನ್ನು ಇವತ್ತು ಸರ್ಕಾರ ನೀಡಿದೆ. ಆದರೆ ಗ್ರಾಮ ಆಡಳಿತಾಧಿಕಾರಿಗಳು ನಾವು ಇಷ್ಟೆಲ್ಲ ಕೆಲಸ ಕಾರ್ಯವನ್ನು ನಾವು ತಾಂತ್ರಿಕವಾಗಿ ನಿರ್ವಹಿಸ್ತಾ ಇದ್ದೀವಿ. ಮೊಬೈಲ್ ಆ್ಯಪ್ ನಮಗೆ ಕೊಡಿ, ನಮಗೆ ಮೂಲಭೂತವಾಗಿ ಕೆಲಸ ನಿರ್ವಹಿಸಬೇಕು ಅಂತಂದರೆ ನಮ್ಗೆ ಏನೇನು ಅವಶ್ಯಕತೆಗಳಿದ್ದಾವೆ ಅವನ್ನ ನಮಗೆ ಕೊಡಿ ಅಂತ ಹೇಳ್ಬಿಟ್ಟೆ ನಾವು ಈ ದಿನ ಮಾಡ್ತಾ ಇರೋದು, ಪ್ರತಿಭಟನೆ ಮಾಡ್ತಾ ಇರೋದು. ಈಗ ಎಷ್ಟೋ ಜನ ಹೆಣ್ಮಕ್ಳು ಮದುವೆಗಿಂತ ಮುಂಚೆನೇ ಕೆಲಸಕ್ಕೆ ಸೇರಿರ್ತಾರೆ. ಆಮೇಲೆ ಮದುವೆ ಆದ ನಂತರದಲ್ಲಿ ಗಂಡ ಒಂದು ಕಡೆ ಇರ್ತಾರೆ, ಹೆಂಡತಿ ಒಂದು ಕಡೆ ಇರ್ತಾರೆ. ಈಗ ರೂಲ್ 6 ಮೇಲೆ ಸರ್ಕಾರದವರು ಮಾಡ್ತಾ ಇರುವಂತಹ ವರ್ಗಾವಣೆಯನ್ನು ಕೂಡ ರದ್ದು ಮಾಡಿದ್ದಾರೆ. ಇದರಿಂದ ಸಾಕಷ್ಟು ಜನ ಹೆಣ್ಮಕ್ಳು ಆ ಕಡೆ ಡೈವರ್ಸ್ ಆಗುವಂತಹ ಪರಿಸ್ಥಿತಿಗಳು ಬಂದಿದ್ದಾವೆ. ಯಾಕಂದರೆ ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ. ಮೊದಲಾದರೆ ರೂಲ್ 6 ಮೇಲೆ ನಾವು ಇಷ್ಟು ಸರ್ವಿಸ್ ಬಿಟ್ಕೊಟ್ಟು ಬಂದಿದ್ದೀವಿ. ಈಗ ನಾನೇ ನನ್ನ 5 ವರ್ಷ ಸರ್ವಿಸ್ನ ಸಾಗರದಿಂದ ಬಿಟ್ಕೊಟ್ಟು ಈ ಕಡೆ ಬಂದೆ. ಆದರೆ ಇತ್ತೀಚೆಗೆ ರೂಲ್ 6 ಮೇಲೆ ವರ್ಗಾವಣೆ ಆಗೋದನ್ನೇ ತಡೆದಿರೋದ್ರಿಂದ ವರ್ಗಾವಣೆ ಅನ್ನೋಂತಹದ್ದು ಈಗ ಎಷ್ಟೋ ಜನ ಹೆಣ್ಮಕ್ಳು ಡೆಪ್ಯುಟೇಷನ್ ಕ್ಯಾನ್ಸಲ್ ಮಾಡ್ತಿದ್ದಾರೆ, ವರ್ಗಾವಣೆಯನ್ನು ರೂಲ್ 6 ನಲ್ಲಿ ಇರೋದನ್ನು ತಂದಿದ್ದಾರೆ. ಅದರಿಂದ ಹೆಣ್ಮಕ್ಳಿಗೆ ಸಾಕಷ್ಟು ಸಂಸಾರದಲ್ಲಿ ತೊಂದರೆಗಳು ಆಗ್ತಾ ಇದೆ. ಒಂದು ಮತ್ತು ರ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಏನು ತಂದಿದ್ದಾರಲ್ಲ, ಇದರಿಂದ ಸಾಕಷ್ಟು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ನಿಗದಿತ ಅವಧಿಯಲ್ಲಿ ಎಲ್ಲ ಸರ್ವಿಸ್ನೂ ನಾವು ಕೊಡ್ತಾ ಇದ್ದೀವಿ. ಆದರೆ ರ್ಯಾಂಕಿಂಗ್ ವ್ಯವಸ್ಥೆ ಬಂದಿರೋದ್ರಿಂದ ರ್ಯಾಂಕಿಂಗ್ ವ್ಯವಸ್ಥೆ 7 ದಿವಸದಲ್ಲಿದ್ದರೆ ಅದನ್ನು 3 ದಿವಸದೊಳಗೆ ಕವರ್ ಮಾಡಿರಿ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಒತ್ತಡ ಹೇರ್ತಾ ಇರೋದು, 5 ದಿವಸದಲ್ಲೇ ಕವರ್ ಮಾಡಿರಿ ಅಂತ ಒತ್ತಡ ಹೇರ್ತಾ ಇರೋದು ಸಾಕಷ್ಟು ಜನರಿಗೆ ಅವ್ರು ಹೇಳ್ಕೊಳಕ್ಕಾಗದೆ ಎಷ್ಟೋ ಜನ ಬ್ಲಡ್ ಹ್ಯಾಮ್ರೇಜ್ ಆಗಿ ತಲೆಯಲ್ಲಿ ಸತ್ತೋಗಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ದಾರೆ. ಮತ್ತು ಹೃದಯಾಘಾತಗಳು ಜಾಸ್ತಿ ಆಗ್ತಾ ಇದ್ದಾವೆ. ಏನಿಲ್ಲ, ಇವತ್ತು ಕೆಲಸ ಮಾಡೋಕ್ಕೆ ಏನೂ ಇಲ್ಲ ಅಂತ ಇಲ್ಲ. ಮೂಲಭೂತ ಸೌಕರ್ಯಗಳನ್ನು ನಮಗೆ ಕೊಡಿ. ಮೂಲಭೂತ ಸೌಕರ್ಯ ಅಂದರೆ ನಮ್ಮ ಹಳ್ಳಿಯಲ್ಲಿ ಒಂದೊಂದು ಕಚೇರಿ ವ್ಯವಸ್ಥೆ ಬೇಕು. ಮತ್ತು ನಮಗೆ ಮೊಬೈಲ್ ಮತ್ತು ಲ್ಯಾಪ್ಟಾಪ್ಗಳ ಅವಶ್ಯಕತೆ ಇದೆ, ನೆಟ್ಟಿನ ಅವಶ್ಯಕತೆ ಇದೆ. ನೆಕ್ಸ್ಟ್ ಆಫೀಸ್ ಕೂಡ ಇಂಪ್ಲಿಮೆಂಟೇಷನ್ ಮಾಡ್ತಿದ್ದಾರೆ. ಆಫೀಸ್ ಮಾಡಿದಾಗ ಈ ಎಲ್ಲ ಸೌಕರ್ಯಗಳು ಇಲ್ದಂಗೆ ನಾವು ಇಲ್ಲಿ ಕೆಲಸ ಮಾಡೋದಕ್ಕೆ ಖಂಡಿತವಾಗೂ ಕೂಡ ಕಷ್ಟಸಾಧ್ಯ ಆಗುತ್ತೆ. ನಾವು ಕೆಲಸ ಮಾಡಲ್ಲ ಅಂತ ಹೇಳ್ತಿಲ್ಲ, ಹಿಂದೂ ಕೂಡ ಕೆಲಸ ಮಾಡಿದ್ವಿ, ಮುಂದೂ ಕೂಡ ಕೆಲಸ ಮಾಡೋಕ್ಕೆ ನಾವು ತಯಾರಿದ್ದೀವಿ. ಆದರೆ ನಮ್ಮ ಬೇಡಿಕೆಗಳನ್ನು ದಯವಿಟ್ಟು ಸರ್ಕಾರ ಅರ್ಥ ಮಾಡಿಕೊಂಡು ಈಡೇರಿಸಬೇಕು ಅನ್ನೋದು ಒಂದೇ ನಮ್ಮೆಲ್ಲರ ಕಳಕಳಿಯ ಮನವಿ. ಅಂದರೆ ನಮಗೆ ಹಲವಾರು ಯೋಜನೆಗಳು ಬಂದಿದ್ದಾವೆ, ಎಲ್ಲ ಮೊಬೈಲ್ ಮೂಲಕ ಆ್ಯಪ್ ಮೂಲಕ ಮಾಡೋ ಮೂಲಭೂತ
ಸಲುವಾಗಿ ನಮ್ಗೆ ಮೊಬೈಲೇ ಕೊಟ್ಟಿಲ್ಲ ಇದುವರೆಗೂ. ಸೊ ಒಂದು 23-24 ಆ್ಯಪ್ಗಳು ಬಂದಿದ್ದಾವೆ. ಎಲ್ಲ ಮಾಡೋಕ್ಕೆ ನಮಗೆ ಮೂಲಭೂತ ಸೌಕರ್ಯಗಳು ನೆಟ್ ಇಲ್ಲ, ಲ್ಯಾಪ್ಟಾಪ್ಗಳಿಲ್ಲ. ನಾವು ಹಳ್ಳಿಗಳಲ್ಲಿ ಮಾಡಬೇಕಂದ್ರೆ ನಮಗೆ ಒಂದು ನಮ್ಮ ಕಚೇರಿ ಇಲ್ಲ. ನಮ್ಗೆ ಎಕ್ಸಾಂಪಲ್ ಹೇಳ್ಬೇಕು, ನಮ್ಮ ಕೊಂಡಾಜಿ ಸರ್ಕಲ್ ಹಾಕಿದ್ದಾರೆ 25 ಇದೆ. ನಮ್ಮ ಕೊಂಡಾಜಿ ಕುತ್ಕೊಳಕ್ಕೆ ನಮ್ದೊಂದು ಬೇರೆ ಆಫೀಸಲ್ಲಿ ಕುತ್ಕೊಳ್ತೀವಿ. ನಿನ್ನೆಯಿಂದ ಬೀಗ ಹಾಕಿದ್ದಾರೆ ಆಫೀಸಿಗೆ, AW ಡಿಪಾರ್ಟ್ಮೆಂಟ್ ಅಂತಂದು ಹೇಳ್ಬಿಟ್ಟು. ನಾನು ಹೋಗಿ ಅವ್ರಿಗೆ ನಿನ್ನೆ ರಿಕ್ವೆಷನ್ ಲೆಟ್ರ್ ಕೊಟ್ಟು ನನಗೆ ಅಲ್ಲಿಂದ ಸ್ಥಳಾವಕಾಶ ಮಾಡ್ಕೊಳ್ಳೋಕ್ಕೆ ಒಂದು 20 ದಿನ ನಾನು ಲೆಟ್ರ್ ಕೊಟ್ಟು ಬಂದಿದ್ದೀನಿ. ನಮಗೆ ಹೇಳ್ದಂಗೆ ಬೀಗ ಹಾಕೊಂಡು ಹೋಗಿದ್ದಾರೆ. ಆ ಥರ ನಮಗೆ ಅಲ್ಲಿ ಕುತ್ಕೊಂಡು ಕೆಲಸ ಮಾಡ್ಲಿಕ್ಕೆ ಒಂದು ಕಚೇರಿ ಇಲ್ಲ, ಒಂದು ಟೇಬಲ್ ಇಲ್ಲ, ಕುರ್ಚಿನೂ ಇಲ್ಲ. ಈ ಥರ ಒಂದು ನಮಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ನಮಗಿಲ್ಲ. ನಾವು ಲೇಡೀಸ್ ಆಗಿರೋದ್ರಿಂದ ನಾವು ಅಲ್ಲಿ ಹಳ್ಳಿಗಳಲ್ಲಿ ಹೋಗಿ ಮಾಡೋಕ್ಕೆ ಈ ಥರ ಸೌಕರ್ಯಗಳಿಲ್ಲ ಅಂದರೆ ನಮಗೆ ಮಾಡ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇರ್ತವೆ, ಬಿಟ್ಟು ಹೋಗಿ ನಾವು ಅಷ್ಟು ಕಷ್ಟಪಟ್ಟು ನಾವು ಮಾಡಲ್ಲ ಅಂತಲ್ಲ, ಕೆಲಸ ಎಲ್ಲ ಮಾಡ್ತೀವಿ. ನಾವು ರೈತರ ಮಕ್ಕಳೇ ಆಗಿರೋದ್ರಿಂದ ನಾವೆಲ್ಲ ಕೆಲಸಗಳನ್ನು ಮಾಡ್ತೀವಿ. ನಮಗೆ ಕೆಲಸಗಳು ಭಾರ ಆಗಿಲ್ಲ. ನಮಗೆ ಮಾಡೋ ಕೆಲಸಗಳು ಮಾಡೋಕ್ಕೆ ನಮಗೆ ಯಾವುದೇ ಮೂಲಭೂತ ಸೌಕರ್ಯಗಳು ಇದುವರೆಗೂ ಒದಗಿಸ್ಕೊಟ್ಟಿಲ್ಲ. ಆ ಎಲ್ಲ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕಂತೇಳಿ ನಾವು ಈ ಮೂಲಕ ಕೇಳ್ಕೊಳ್ತೀವಿ. ನಿಮ್ಮ ಅಧಿಕಾರಿಗಳ ಗಮನಕ್ಕೆ ಇದು ತಂದಿರಾ ಮೂಲಭೂತ ಸೌಕರ್ಯ ಇಲ್ಲ ಅಂತ? ಅವ್ರೇನು ಹೇಳಿದ್ರು? ತಾಲೂಕು ಸಂಘದಿಂದ, ಜಿಲ್ಲಾ ಸಂಘದಿಂದ, ನಮ್ಮ ರಾಜ್ಯ ಸಂಘದಿಂದ ಎಲ್ಲರೂ ನಮ್ಮ ಅಧ್ಯಕ್ಷರು ಮನವಿ ಕೊಟ್ಟಿದ್ದಾರೆ. ಪ್ರತಿ ತಿಂಗಳ ಪ್ರತಿ ಒಂದು 2 ತಿಂಗಳಿಗೆ ಒಂದ್ಸತಿ ಮನವಿ ಕೊಟ್ಟಿದ್ದೀವೆಲ್ಲ ನಮ್ಮ ಮೇಲಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ಇಲ್ಲ, ಮೂಲಭೂತ ಸೌಕರ್ಯ ಇಲ್ಲಾದ್ರೂ ನೀವು ಕೆಲಸ ಮಾಡ್ಬೇಕಂತ ಅವ್ರು ಏನಾರ ಒತ್ತಡ ಹಾಕ್ಯಾರ ನಿಮ್ಮ ಮೇಲೆ? ಹಾಕಿದ್ದಾರೆ ಆದೇಶಗಳಾಗಿ. ಅದು ರ್ಯಾಂಕಿಂಗು 15 ದಿನ ಟೈಮ್ ಇರಲಿ, ಒಂದು ವಾರ ಟೈಮ್ ಇರಲಿ, 2 ದಿನದಲ್ಲೇ ಮುಗಿಸ್ಬೇಕಂದ್ರೆ 2 ದಿನದಲ್ಲೇ ಮುಗಿಸ್ಬೇಕು. ಹಾಗೆ ರ್ಯಾಂಕಿಂಗು ಒಂದು ರ್ಯಾಂಕಿಂಗ್ ಒತ್ತಡದಲ್ಲೇ ನಾವು ಕೆಲಸ ಮಾಡ್ತಿರೋದು. ನಮಗೆ ಬೆಳಗ್ಗೆ ನಾವು 9 ಗಂಟೆಗೆ ಮನೆ ಬಿಟ್ಟು ರಾತ್ರಿ 9 ಗಂಟೆ ಚಿಕ್ಕ ಮಕ್ಕಳನ್ನ ಬಿಟ್ಟು ಬಂದು ಮಾಡ್ತಾಯಿದ್ದೀವಿ. ಅಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತಿದ್ದೀವಿ. ಬಟ್ ರ್ಯಾಂಕಿಂಗ್ಗೋಸ್ಕರ ಇದು ಮಾಡ್ತಾರೋ ನಮ್ಮ ಆರೋಗ್ಯ ಸ್ಥಿತಿ ನಮ್ಮದೇನೋ ಯೋಚನೆ ಮಾಡ್ತೀವಿ ನಮ್ಮ ಸರ್ಕಾರ. ಕೊನೆಯದಾಗಿ ಹೇಳಕ್ಕೆ ಏನು ಇಷ್ಟಪಡ್ತೀರಿ ನೀವು? ಮತ್ತು ನಮ್ಮ ಮೂಲಭೂತ ಸೌಕರ್ಯಗಳು ಕೊಟ್ಟರೆ ನಾವು ಖುಷಿಯಿಂದ ಮಾಡ್ತೀವಿ. ಈ ಒಂದು ಒತ್ತಡ ಒಂದು ಸ್ವಲ್ಪ ಕಡಿಮೆ ಹೇರ್ಬೇಕು ನಮ್ಮಲ್ಲಿ ಅಂತ ಕೇಳ್ಕೊಳ್ತೀವಿ ಅಷ್ಟು. ರಜಾ ದಿನಗಳಲ್ಲಿ ನಮಗೆ ಕೆಲಸ ಮಾಡೋದು ಬಿಟ್ಟರೆ ಸಾಕು. ಡ್ಯೂಟಿ ಅವರ್ಸಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ. ನಮಗೆ ರಜೆ ದಿನದಲ್ಲಾದ್ರೂ ವಾರದಲ್ಲಿ ಒಂದು ದಿನಾದರೂ ನಮ್ಮ ಮೆಂಟಲಿ ನಾವು ಮಕ್ಕಳ ಜೊತೆ ಟೈಮ್ ಕಳೀಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ರೆ ಸಾಕು. 2021ರಿಂದ ನಮ್ಮ ಇಲಾಖೆಯಲ್ಲಿ ರೂಲ್ 6 ಅಂತರ್ಜಿಲ್ಲಾ ವರ್ಗಾವಣೆನ ಕ್ಯಾನ್ಸಲ್ ಮಾಡಿದ್ದಾರೆ. ಇದರಿಂದ ಪತಿ ಪತ್ನಿ ಬೇರೆ ಬೇರೆ ಕಡೆ ಇರ್ತಾರೆ. ಅದರಿಂದ ಸಾಂಸಾರಿಕ ಜೀವನ ಮಕ್ಕಳು ಒಂದು ಕಡೆ, ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ, ನಮ್ಮ ಸಾಂಸಾರಿಕ ಜೀವನ ಭಾಳ ಕಷ್ಟ ಆಗಿದೆ. ಅದಕ್ಕೆ ದಯವಿಟ್ಟು ಮಾಧ್ಯಮದ ಕೇಳ್ಕೊಳ್ಳೋದು ಏನಂದರೆ, ನಮಗೆ ರೂಲ್ 6ನ ಮರುಸ್ಥಾಪನೆ ಮಾಡಿ ಅಂತರ್ಜಿಲ್ಲಾ ವರ್ಗಾವಣೆಗೆ ಅವಕಾಶ ಮಾಡಿಕೊಡಿ. ಇದರಿಂದ ಕೆಲಸದ ಒತ್ತಡ ಕಡಿಮೆಯಾಗಿ ಸುಖ ಸಂಸಾರದಿಂದ ಕೆಲಸದಲ್ಲಿ ಪ್ರಗತಿ ಸಾಧಿಸ್ಬೋದು. ಇಲ್ಲಾಂದ್ರೆ ಮಕ್ಕಳ ಒಂದು ಕಡೆ, ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ ಅಂದರೆ ಅವರು ವೈಯಕ್ತಿಕ ಜೀವನನೇ ಹದಗೆಟ್ಟೋದ್ರೆ ಕೆಲಸ ಏನು ಮಾಡ್ತಾರೆ ಹೇಳ್ರಿ? ವೈಯಕ್ತಿಕ ಜೀವನ ಚೆನ್ನಾಗಿದ್ದರೆ ಅವ್ರು ಕೆಲಸ ಮಾಡೋಕ್ಕೂ ಒಂಥರ ಹುಮ್ಮಸ್ಸಿರುತ್ತೆ, ಅದರಲ್ಲಿ ಪ್ರಗತಿನೂ ಸಾಧಿಸ್ಬೋದು. ಆದ್ದರಿಂದ ಫಸ್ಟು ನಾವು ಕೇಳ್ಕೊಳ್ಳೋದು ಏನಂದರೆ, ನಮಗೆ ರೂಲ್ 6 ಕೊಡ್ರಿ, ಇಲ್ಲಾಂದರೆ ಒಂದು ನಿಯೋಜನೆಗಾದರೂ ಅವಕಾಶ ಕೊಡ್ರಿ. ಹುದ್ದೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ಒಂದೇ ಒಂದು ಕೂಡ ಮುಂಬಡ್ತಿ ಕೂಡ ಇಲ್ಲ. ನಾನಿಷ್ಟೇ ತಮ್ಮ ಮುಖಾಂತರ ಇವತ್ತು ಸರ್ಕಾರಕ್ಕೆ ನಮ್ಮ ಬೇಡಿಕೆ, ದಯಮಾಡಿ ಏನು ನಾವು ಇಷ್ಟೆಲ್ಲ ಕೆಲಸ ಕಾರ್ಯವನ್ನು ಮಾಡ್ತಿದ್ರು ಕೂಡ ಸರ್ಕಾರದಲ್ಲಿದೆ, KCS ನಿಯಮದಲ್ಲಿದೆ, ಒಬ್ಬ ನೌಕರ ಅವನು D ಗ್ರೂಪ್ ಆಗಿರ್ಬೋದು ಅಥವಾ ಮೇಲಧಿಕಾರಿಯಾಗಿ A ಗ್ರೂಪ್ ಆಗಿ ಕೆಲಸ ಮಾಡ್ತಕ್ಕಂಥ ಇರ್ಬೋದು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ, ಅವನ ಒಂದು ಒಟ್ಟಾರೆ ಸೇವೆಯಲ್ಲಿ ಕನಿಷ್ಠ 3 ಹುದ್ದೆಯಲ್ಲಾದರೂ ಕೂಡ ಅವನು ಮುಂಬಡ್ತಿ ಹೊಂದಬೇಕು ಅಂತ ಹೇಳಿ ನಮ್ಮಲ್ಲಿ ಕಾನೂನಿದೆ. ಆದರೆ ನಮ್ಮ ಕಂದಾಯ ಇಲಾಖೆಯಲ್ಲಿ 20 ರಿಂದ 25 ವರ್ಷಗಳ ಸೇವೆ ನಾವು ಸಲ್ಲಿಸಿ ಒಂದೇ ಹುದ್ದೆಯಲ್ಲಿ ಇದೀವಂದ್ರೂ ಕೂಡ ನಮ್ಮನ್ನು ಮುಂಬಡ್ತಿ ಕೊಡ್ತಾ ಇಲ್ಲ. ಆದ್ದರಿಂದ ನಮ್ಮ ಎರಡನೇ ಬೇಡಿಕೆ ಏನಪ್ಪ ಅಂತಂದರೆ, ಮುಂಬಡ್ತಿ ಕೊಡಬೇಕಾದ್ರೆ ನೀವೇನು ಮಾನದಂಡ ಇಟ್ಕೊಂಡಿದ್ದೀರಿ ಅದನ್ನು ಸ್ವಲ್ಪ ಮಟ್ಟಿಗೆ ಸಲ್ಲಿಸಿ. ಜೊತೆಗೆ ಏನು ಮಾನ್ಯ ಮುಖ್ಯಮಂತ್ರಿ ಅವರು ಕಳೆದ ವರ್ಷ ಒಂದು ಆದೇಶವನ್ನು ಮಾಡಿದ್ದಾರೆ, ಪ್ರತಿ ವರ್ಷ ಮುಂಬಡ್ತಿ ಸಂಬಂಧಪಟ್ಟಂತೆ ಒಂದು DPCಯನ್ನು ಮಾಡಿ, ಆ DPC ಮಾಡಿ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಅವರ ಜ್ಯೇಷ್ಠತಾ ಪಟ್ಟಿಯನ್ನು ಪ್ರಚುರಪಡಿಸಿ ಮುಂಬಡ್ತಿಯನ್ನು ಕೊಡ್ತಕ್ಕಂಥ ಕಾರ್ಯವನ್ನು ಮಾಡಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಕಳೆದ ವರ್ಷ ಒಂದು ಆದೇಶ ಹೊರಡಿಸಿದ್ದಾರೆ. ಆದರೆ ಇದುವರೆಗೂ ಕೂಡ ನಮ್ಮ ಇಲಾಖೆಯಲ್ಲಿ ಅದು ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ. ತಾವು ನೋಡಿದಿರಿ, ಬೇರೆ ಇಲಾಖೆಯಲ್ಲಿ 5 ರಿಂದ 8 ವರ್ಷ ಸೇವೆ ಸಲ್ಲಿಸಾಕು ಅವರು ಮುಂಬಡ್ತಿಯನ್ನು ಹೊಂದ್ತಾ ಇದ್ದಾರೆ. ಇವತ್ತು ಬೇರೆ ಇಲಾಖೆಯಲ್ಲಿ ಮುಂಬಡ್ತಿಯನ್ನು ಹೊಂದತಕ್ಕಂಥ ನೌಕರರು, ಅಧಿಕಾರಿಗಳು ತಾವು ನೋಡ್ತಾ ಇದ್ದೀರಿ. ಆದರೆ ನಾವು 20 ರಿಂದ 25 ವರ್ಷ ಆದರೂ ಕೂಡ ಯಾವುದೇ ರೀತಿ ಒಂದು ಮುಂಬಡ್ತಿ ಹೊಂದ್ತಾ ಇಲ್ಲ. ಜೊತೆಗೆ ಈ ಒಂದು ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಹೇಳಿ ಇವತ್ತು ಇಡೀ ಸಮಗ್ರ ಗ್ರಾಮ ಆಡಳಿತಾಧಿಕಾರಿಗಳು, ರಾಜ್ಯ ಮಟ್ಟದ ಗ್ರಾಮ ಆಡಳಿತ ನಾವೆಲ್ಲರೂ ಕೂಡಿ
ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ನಾವು ಸಹೋದರರಾಗಿರ್ತಕ್ಕಂತಹ ದೊಡ್ಡಬಸಪ್ಪ ರೆಡ್ಡಿ ಅವರ ಒಂದು ನೇತೃತ್ವದಲ್ಲಿ ಹಾಗೂ ಯೋಗೇಶ್ ನಾಯಕ್ ಹಾಗೂ ದೊಡ್ಡಬಸಪ್ಪ ರೆಡ್ಡಿ ಅವರಿಬ್ಬರು ನಾಯಕತ್ವದಲ್ಲಿ ಇವತ್ತು ನಾವು ಇಡೀ ರಾಜ್ಯಾದ್ಯಂತ ಮುಷ್ಕರವನ್ನು ಕೈಗೊಂಡಿದ್ದೀವಿ.